ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂತ ಹಂತವಾಗಿ ತಿಳ್ಕೊತಾ ಇದ್ದೀರಾ. ಈಗ ಕಳಸ ಸ್ಥಾಪನೆ, ವಿಸರ್ಜನೆ ಮತ್ತೆ ಕಳಸದ ಒಳಗಡೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು, ಯಾವ ರೀತಿ ಹಬ್ಬನ ಆಚರಣೆ ಮಾಡಬೇಕು, ಹಬ್ಬಕ್ಕೂ ಮುಂಚೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು, ಎಲ್ಲನೂ ಕೂಡ ಹಂತ ಹಂತವಾಗಿ ತಿಳ್ಕೊತಾ ಇದ್ದೀರಾ. ಇನ್ನು ನೈವೇದ್ಯ ವಿಷಯಕ್ಕೆ ಬರೋಣ. ಈಗ ನೈವೇದ್ಯ ತುಂಬಾನೇ ಮುಖ್ಯ ಅಲ್ವಾ? ಆದ್ರೆ ಆ ದಿನ ಏಕಾದಶಿ ಇರೋದ್ರಿಂದ ನೈವೇದ್ಯ ಇಡಬೇಕಾ ಬೇಡವಾ? ಒಂದೇ ದಿನ ಹಬ್ಬನ ಮಾಡೋವಂಥವ್ರು ಅಂದ್ರೆ ಒಂದೇ ದಿನ ಲಕ್ಷ್ಮಿಯನ್ನ ಕೂರಿಸಿ ವಿಸರ್ಜನೆ ಮಾಡೋವಂಥವ್ರು ನೈವೇದ್ಯ ಯಾವ ರೀತಿ ಮಾಡೋದು? ಸಾಕಷ್ಟು ಜನ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಹಬ್ಬದ ದಿನ ಉಪವಾಸವಿದ್ದು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಲಿ, ಮತ್ತೆ ನಾವು ಆ ದಿನ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಏಕಾದಶಿ ದಿನ ಹೇಗ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನು ಯಾರಾದ್ರೂ ಈ ನನ್ನ ಹೊಸ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ. ಹೆಸರೇ ಸೂಚಿಸುವಂತೆ ಪುತ್ರದ ಏಕಾದಶಿ ಅಂದ್ರೆ ಪುತ್ರ ಸಂತಾನ ಅಂದ್ರೆ ಗಂಡು ಮಗು ಫಲ ಆಗಿರಬಹುದು ಅಥವಾ ಮಕ್ಕಳ ಫಲ ಆಗಿರಬಹುದು, ಒಂದು ಸಂತಾನ ಫಲವನ್ನ ನೀಡುವಂತ ಏಕಾದಶಿಯಾಗಿದೆ. ಪುತ್ರದ ಏಕಾದಶಿ ವರ್ಷಕ್ಕೆ 2 ಸಲ ಬರುತ್ತೆ. ಒಂದು ಪುಷ್ಯ ಮಾಸದಲ್ಲಿ, ಇನ್ನೊಂದು ಶ್ರಾವಣ ಮಾಸದಲ್ಲಿ. ಸಂತಾನ ಫಲಕ್ಕೋಸ್ಕರ ದಂಪತಿಗಳು ಉಪವಾಸ ಇದ್ದು ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯಕರವಾದ ಮಗುವನ್ನ ಪಡಿಬಹುದು ಮತ್ತು ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ಹಾಗಾದ್ರೆ ಈ ಏಕಾದಶಿಯನ್ನ ಹಬ್ಬದ ದಿನ ಯಾವ ರೀತಿ ಆಚರಣೆ ಮಾಡೋದು? ಅದಕ್ಕಿಂತ ಮೊದಲು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಬನ್ನಿ ತಿಳ್ಕೊಳ್ಳೋಣ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 10:30 ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ 9:40 ಮುಕ್ತಾಯ ಆಗತ್ತೆ. ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದೇ ಆ ದಿನ ಪೂರ್ತಿ ನಮ್ಗೆ ಲೆಕ್ಕ ಬರುತ್ತೆ. ಹಾಗಾಗಿ 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಕೂಡ ಅಂದ್ರೆ ಶುಕ್ರವಾರ, ಅದೇ ದಿನ ಪುತ್ರದ ಏಕಾದಶಿ ಕೂಡ. ಆದ್ರೂ ಕೂಡ ಬೆಳಗ್ಗೆ 9:40 ಏಕಾದಶಿ ತಿಥಿ ಮುಗ್ದೋಗುತ್ತೆ. ಆನಂತರ ದ್ವಾದಶಿ ಪ್ರಾರಂಭ ಆಗುತ್ತೆ. ಒಂದೇ ದಿನ ನೀವು ಲಕ್ಷ್ಮಿಯನ್ನ ಕೂರಿಸೋವಂಥವ್ರು ಅಂದ್ರೆ ಶುಕ್ರವಾರ ಬೆಳಗ್ಗೆ ಕಳಸ ಇಟ್ಟು ರಾತ್ರಿ ಕಳಸನ ಕಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡೋ ಅಂಥವ್ರು ಹೇಗ್ ನೈವೇದ್ಯ ಮಾಡಬೇಕು, ನೈವೇದ್ಯ ಇಡದೆ ಹೇಗೆ ಹಬ್ಬನ ಆಚರಣೆ ಮಾಡೋದು, ಅದರಲ್ಲೂ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡೋದು, ಯಾವ ರೀತಿ ಪ್ರತಿ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಬಂದಿದ್ದೀರೋ ಅದೇ ರೀತಿನೇ ಮಾಡಬಹುದು. ಅದೇ ರೀತಿ ನೀವು ನೈವೇದ್ಯಗಳನ್ನ ಕೂಡ ಇಡಬಹುದು. ನೈವೇದ್ಯ ಇಡ್ಲೇಬಾರ್ದು ಅಂತ ಏನೂ ಇಲ್ಲ. ಆದ್ರೆ ಆ ದಿನದ ಅಡಿಗೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಮಾತ್ರ ಉಪಯೋಗಿಸ್ಬೇಡಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳಿ. ಹೇಗಿದ್ರು ಯಾವಾಗ್ಲೇ ನಾವು ಏಕಾದಶಿ ಆಚರಣೆ ಮಾಡಿದ್ರು ಲಕ್ಷ್ಮೀ ನಾರಾಯಣ ಮತ್ತೆ ಶಿವನನ್ನ ಪೂಜೆ ಮಾಡೇ ಮಾಡ್ತೀವಿ, ಆರಾಧನೆ ಮಾಡೇ ಮಾಡ್ತೀವಿ. ಅದೇ ರೀತಿ ಅವತ್ತು ಕೂಡ ಅಷ್ಟೇ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕೂಡ ನಾವು ವರಮಹಾಲಕ್ಷ್ಮಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೋಬಹುದು. ಆ ರೀತಿ ಪೂಜೆ ಮಾಡಿ ಆದ್ಮೇಲೆ ವಿಷ್ಣುವಿನ ಸ್ತೋತ್ರ ಕೂಡ ಹೇಳ್ಕೋಬೇಕು. ವಿಷ್ಣುವಿಗೆ ತುಳಸಿಯನ್ನ ಇಟ್ಟು ವಿಷ್ಣುವಿನ ಸ್ತೋತ್ರವನ್ನ ಹೇಳ್ಕೋಬೇಕು. ಬೆಳಗ್ಗೆ ನೀವು ಪೂಜೆ ಮಾಡುವಾಗ 1 ಗ್ಲಾಸ್ ಹಾಲನ್ನ ಕಾಯಿಸಿಟ್ಟು ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ಪೂಜೆಯನ್ನ ವಿಷ್ಣುವಿನ ಜೊತೆಗೆ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮಿಯ ಸ್ತೋತ್ರ, ಅಷ್ಟೋತ್ತರ, ಕುಂಕುಮಾರ್ಚನೆ ಇದೆಲ್ಲ ಆದ ನಂತರ ವಿಷ್ಣುವಿಗೂ ಕೂಡ ತುಳಸಿಯಿಂದ ಅರ್ಚನೆ ಮಾಡ್ತಾ ಪೂಜೆನ ಮಾಡ್ಕೋಬೇಕು. ಇನ್ನು ಮಧ್ಯಾಹ್ನ 12:30 ನೈವೇದ್ಯವನ್ನ ಮಾಡಬೇಕು. ಅಷ್ಟರಲ್ಲಿ ಏಕಾದಶಿ ತಿಥಿ ಮುಗ್ದೋಗ್ಬಿಟ್ಟಿರುತ್ತೆ. ಬೆಳಗ್ಗೆ 9:40 ಏಕಾದಶಿ ತಿಥಿ ಮುಗಿದು ದ್ವಾದಶಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ನಮ್ಗೆ ದಿನಪೂರ್ತಿ ಏಕಾದಶಿ ತಿಥಿ ಇರೋದಿಲ್ಲ. ಹಾಗಾಗಿ ನಾವು ಲಕ್ಷ್ಮಿಗೆ ನೈವೇದ್ಯವನ್ನ ಇಡಬಹುದು. ಬಾಳೆ ಎಲೆ ಅಥವಾ ಅಡಕೆ ತಟ್ಟೆ ಅಥವಾ ಮನೆಯಲ್ಲಿ ನೀವಿನ್ನು ಊಟ ಮಾಡದೇ ಇರುವಂತ ಹೊಸ ತಟ್ಟೆಗಳೇನಾದ್ರೂ ಇಟ್ಕೊಂಡಿದ್ದೀರಾ ಅಂದ್ರೆ ಅಥವಾ ಬೆಳ್ಳಿ ತಟ್ಟೆನೆ ನೀವು ಇಟ್ಕೊಂಡಿದ್ದೀರಾ ಅಂದ್ರೆ ಚಿಕ್ಕದಾಗಿದ್ರು ಪರವಾಗಿಲ್ಲ, ಅದರಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ನೈವೇದ್ಯನ ಮಾಡಬೇಕು. ಯಾವ ರೀತಿ ಅಂದ್ರೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ. ಆ ದಿನ ಅಡಿಗೆಗೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಲಿಲ್ಲ ಅಂದ್ರೆ ತುಂಬಾನೇ ಒಳ್ಳೇದು. ಎಲ್ಲಾ ರೀತಿ ಅಡಿಗೆನೂ ಕೂಡ ಮಾಡಿ. ಚಿತ್ರಾನ್ನ, ಪುಳಿಯೋಗರೆ ಮತ್ತೆ ಒಬ್ಬಟ್ಟು, ಕೋಸಂಬರಿ, ಪಲ್ಯಗಳು ಎಲ್ಲನೂ ಕೂಡ ಮಾಡಬಹುದು. ಮಹಾಲಕ್ಷ್ಮಿ ತಾಯಿಗೆ ಹುಳಿ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಅಂತೂ ಮಿಸ್ ಮಾಡಲೇಬೇಡಿ. ಹೇಗಿದ್ರು ವೈಟ್ ರೈಸ್ ಮಾಡೇ ಇರ್ತೀರಲ್ವಾ, ಅದರಲ್ಲಿ ಒಂದು 3 ರೀತಿ ಅನ್ನನೂ ಕೂಡ ಮಾಡ್ಕೊಳ್ಳಿ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಈ ರೀತಿ.
ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ. ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಒಬ್ಬಟ್ಟು, 2 ಒಬ್ಬಟ್ಟನ್ನ ಮಾಡಿ ಎಲ್ಲನೂ ಕೂಡ ನೀವು ಬಾಳೆ ಎಲೆ ಆಗಿರ್ಲಿ ಅಥವಾ ಅಡಿಕೆ ತಟ್ಟೆ ಆಗಿರ್ಲಿ ಅಥವಾ ನೀವಿನ್ನೂ ಉಪಯೋಗಿಸದೇ ಇರುವಂಥ ಸ್ಟೀಲ್ ತಟ್ಟೆನೋ, ಬೆಳ್ಳಿ ತಟ್ಟೆನೋ ಇದ್ರೂ ಕೂಡ ಅದರಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬಡಿಸ್ಕೊಂಡು ದೇವಿ ಮುಂದೆ ಇಟ್ಟು 3 ಸಲ ಉದ್ದರಣೆಯಿಂದ ನೀರು ಅಂದ್ರೆ ಪಂಚಪಾತ್ರೆಯಲ್ಲಿ ನೀರು ತಗೊಂಡು ಆ ಉದ್ದರಣೆಯಿಂದ ನೀರನ್ನ ತಗೊಂಡು 3 ಸಲ ಆ ಎಲೆ ಸುತ್ತಿ ಒಂದು ಕಡೆ ಹಾಕಬೇಕು. ಆನಂತರ ಕರ್ಪೂರನ ಹಚ್ಚಿ ಕರ್ಪೂರನ ಬೆಳಗಿ ಎರಡೂ ಕೈಯಿಂದ ನೈವೇದ್ಯನ ತೋರಿಸ್ಬೇಕು ದೇವಿಗೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಆ ಎಲೆನ ತಗೊಂಡು ನೀವು ಮನೆಯವರೆಲ್ಲರೂ ಕೂಡ ಪ್ರಸಾದ ಥರ ಸ್ವಲ್ಪ ಸ್ವಲ್ಪ ತಗೊಂಡು ನೀವು ಕೂಡ ಊಟನ ಮಾಡಬಹುದು. ಸಂಜೆಗೆ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ 5 ಗಂಟೆ 30 ನಿಮಿಷದ ನಂತರ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಹೊಸ್ಲಿಗೆ ದೀಪ ಹಚ್ಚಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ತುಳಸಿ ಗಿಡದ ಮುಂದೆ ಕೂಡ ತುಪ್ಪದ ದೀಪನ ಹಚ್ಚಿ ದೇವಿ ಮುಂದೆನೂ ಕೂಡ ದೀಪಗಳನ್ನ ಹಚ್ಚಿ 1 ಗ್ಲಾಸ್ ಹಾಲನ್ನ ಕಾಯಿಸಿ ಸಂಜೆಗೂ ಕೂಡ ಒಂದು ನೈವೇದ್ಯ ಕೊಡಬೇಕು. ಸಂಜೆ ಕೂಡ ಪೂಜೆ ಮಾಡಿ ಬಂದವರಿಗೆಲ್ಲ ಅರಿಶಿನ ಕುಂಕುಮ ಕೊಡಿ. ನೀವೇನಾದರೂ ಪ್ರಸಾದನ ಮಾಡಿದ್ರೆ ಅದನ್ನು ಕೂಡ ಬಂದವರಿಗೆ ಕೊಡಿ. ಯಾವಾಗಲೂ ಅಷ್ಟೇ ಕುಂಕುಮಕ್ಕೆ ಬಂದವರಿಗೆ ಲಕ್ಷ್ಮೀ ಪೂಜೆ ದಿನ ಕೋಸಂಬರಿ ಮತ್ತು ಪಾನಕನ ಕೊಡಬೇಕು. ತುಂಬಾ ಒಳ್ಳೇದು. ಪಾನಕನ ಬೇಲದ ಹಣ್ಣಿಂದ ಮಾಡಬೇಕು. ಬೇಲದ ಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನ ತಗೊಂಡು ಬಂದು ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಕಾಯಿ ಹಾಕಿ ಪಾನಕ ಮಾಡಿ ಇಟ್ಬಿಡಿ. ಸಂಜೆ ಅಥವಾ ಬೆಳಗ್ಗೆ ನೀವು ಪೂಜೆ ಆದಾಗ ಯಾರು ಬರ್ತಾರೋ ಅವರೆಲ್ರಿಗೂ ಕೂಡ ಕುಂಕುಮ ಕೊಡಿ, 1 ಗ್ಲಾಸ್ ಪಾನಕ ಕೊಡಿ, ಒಂದು ಸ್ವಲ್ಪ ಕೋಸಂಬರಿ ಕೊಡಿ. ತುಂಬಾ ಒಳ್ಳೇದು. ನೀವು ಬೇರೆ ಏನ್ ಬೇಕಾದ್ರೂ ಇದ್ರ ಜೊತೆ ಪ್ರಸಾದ ಮಾಡ್ಕೊಡಿ. ಆದ್ರೆ ಕೋಸಂಬರಿ ಮತ್ತು ಪಾನಕ ಹಂಚೋದು ತುಂಬಾನೇ ಒಳ್ಳೇದು. ಹಾಲನ್ನು ಕೂಡ ಅಷ್ಟೇ ನಾಳೆ ಬೆಳಗ್ಗೆವರೆಗೂ ಹಾಗೆ ಇಡಬೇಡಿ. ಪೂಜೆ ಎಲ್ಲ ಆದ್ಮೇಲೆ ಒಂದು 10-15 ನಿಮಿಷ ಬಿಟ್ಟು ಆ ಹಾಲನ್ನ ತಗೊಂಡು ಮಕ್ಳಿಗಾದ್ರೂ ಕುಡಿಯೋದು ಕೊಡಿ ಅಥವಾ ನೀವಾದ್ರೂ ಕುಡಿಬಹುದು. ಇನ್ನು ರಾತ್ರಿ ಮಲಗೋದಿಕ್ಕಿಂತ ಮೊದಲು ಎಲ್ರು ಬಂದು ಹೋದ್ಮೇಲೆ ನೀವು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಕಳಸನ ಕದ್ಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬಹುದು. ಶನಿವಾರ ಬೆಳಗ್ಗೆ ಕೂಡ ಅಷ್ಟೇ ಸ್ನಾನ ಮಾಡಿ ಹೊಸ್ಲನ್ನ ತೊಳೆದು ಒರೆಸಿ ರಂಗೋಲಿ ಹಾಕಿ ಮತ್ತೆ ದೇವ್ರ ಮುಂದೆ ಕೂಡ ಅಷ್ಟೇನೆ 1 ಗ್ಲಾಸ್ ಹಾಲು ಕಾಯಿಸಿಟ್ಟು ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಒಂದೊಂದಾಗಿ ನೀವು ತಟ್ಟೆಗಳನ್ನೆಲ್ಲ ತೆಗೆದಿಟ್ಕೊಂಡು ಒಂದೊಂದಾಗಿ ವಿಸರ್ಜನೆ ಮಾಡ್ಕೋಬೇಕು. ದೀಪಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ದೀಪ ಉರಿತಾ ಇದ್ರೂ ಕೂಡ ನೀವು ವಿಸರ್ಜನೆ ಮಾಡ್ಕೋಬಹುದು. ಯಾಕಂದ್ರೆ ಹಿಂದಿನ ದಿನನೇ ಕದ್ಲಿಸಿರ್ತೀರಲ್ವಾ, ಆ ಕಾರಣದಿಂದ. ಪ್ರತಿಯೊಬ್ರು ಕೂಡ ಏಕಾದಶಿಯನ್ನ ಆಚರಣೆ ಮಾಡೋದಿಲ್ಲ. ಕೆಲವರು ಮಾತ್ರ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಅಂಥವ್ರು ಬೇಕಾದ್ರೆ ಹಬ್ಬದ ದಿನ ಬರೀ ಹಾಲು ಹಣ್ಣನ್ನ ನೈವೇದ್ಯ ಮಾಡಿ ಮಾರನೇ ದಿನ ಶನಿವಾರ ಬೆಳಗ್ಗೆ ಏನಾದ್ರೂ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕಿಟ್ಟು ನೀವು ಕೂಡ ಅದನ್ನ ತಿಂದು ಉಪವಾಸ ವ್ರತವನ್ನ ಬಿಡಬಹುದು. ಆದ್ರೆ ಪ್ರತಿಯೊಬ್ರು ಕೂಡ ಏಕಾದಶಿನ ಆಚರಣೆ ಮಾಡೋದಿಲ್ಲ. ನಮ್ಗೆ ಏಕಾದಶಿ ಪ್ರತಿ ತಿಂಗಳಿಗೆ 2 ಏಕಾದಶಿ ಬರ್ತಾ ಇರತ್ತೆ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೆ ಒಂದೇ ಸಲ ಬರೋದು ಅಲ್ವಾ. ಹಾಗಾಗಿ ನೈವೇದ್ಯದ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರತಿ ವರ್ಷ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ಆಚರಣೆ ಮಾಡಿ. ತುಂಬಾ ಜನ ಒಂದೇ ದಿನಕ್ಕೆ ಕಳಸ ಇಟ್ಟು ಕಳಸನ ಕದಲಿಸಿ ವಿಸರ್ಜನೆ ಮಾಡ್ಬಿಡ್ತಾರೆ. ಅಂಥವ್ರು ಈಗ ನಾನು ಹೇಳಿರೋ ವಿಧಾನದಲ್ಲಿ ನೀವು ನೈವೇದ್ಯನ ಮಾಡಿ ದೇವಿಗೆ ಪೂಜೆನ ಮಾಡ್ಕೊಳ್ಳಿ. 2 ದಿನ ನಾವು ಲಕ್ಷ್ಮಿನ ಕೂರ್ಸಿರ್ತೀವಿ ಅಂತ ಅನ್ನೋರು ಬೇಕಾದ್ರೆ ಶುಕ್ರವಾರ ಹಾಲು ಹಣ್ಣನ್ನ ನೈವೇದ್ಯಕ್ಕಿಟ್ಟು ಮಾರನೇ ದಿನ ಶನಿವಾರ ನೀವು ಹಬ್ಬದ ಅಡಿಗೆ ಮಾಡಿ ನೈವೇದ್ಯನ ಮಾಡಬಹುದು. ಈ ವಿಚಾರದಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ನೀವು ಪ್ರತಿ ವರ್ಷ ಯಾವ ರೀತಿ ಹಬ್ಬ ಆಚರಿಸ್ಕೊಂಡು ಬಂದಿದ್ದೀರಾ ಅದೇ ರೀತಿನೇ ಮಾಡಿ, ಅದೇ ರೀತಿನೇ ನೀವು ನೈವೇದ್ಯಗಳನ್ನು ಕೂಡ ಮಾಡಿ, ಹಬ್ಬದ ಅಡಿಗೆನೂ ಕೂಡ ಮಾಡಿ. ಇನ್ನು ಉಪವಾಸ ಇರ್ಬೇಕಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನಾನು ಉಪವಾಸ ಮಾಡೋದು ಬೇಡ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಹಬ್ಬದ ತಯಾರಿಗೋಸ್ಕರ 2-3 ದಿನದಿಂದನೇ ನಿದ್ರೆಗೆಟ್ಟಿರ್ತೀರಾ. ಮತ್ತೆ ಬೆಳಗ್ಗೆ ಕೂಡ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿರ್ತೀರಾ. ಇದ್ರ ಜೊತೆಗೆ ಹಬ್ಬದ ದಿನ ಕೂಡ ತುಂಬಾನೇ ಕೆಲಸ ಇರುತ್ತೆ. ಹೀಗಿರುವಾಗ ಅದ್ರ ಜೊತೆಗೆ ಉಪವಾಸನೂ ಮಾಡಿ ನೀವೇನಾದ್ರೂ ಹಬ್ಬ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಹಬ್ಬ ಮುಗಿದ್ಮೇಲೆ ಆರೋಗ್ಯ ಕೆಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಉಪವಾಸ ಮಾಡೋದು ಬೇಡ. ನೆಮ್ಮದಿಯಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ಕೊಳ್ಳಿ. ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ. ಕೆಲವರಂತೂ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ, ನೈವೇದ್ಯ ಮಾಡ್ಬೇಕಾ ಬೇಡವಾ ಏಕಾದಶಿ ಇದೆ ಅಂತ. ಖಂಡಿತವಾಗ್ಲೂ ಏನು ತಪ್ಪಿಲ್ಲ. ಪ್ರತಿ ವರ್ಷದ ಹಾಗೆ ಪೂಜೆ ನೈವೇದ್ಯ ಎಲ್ಲನೂ ಕೂಡ ಮಾಡಬಹುದು. ಇನ್ನು ಮಂತ್ರ ಸಹಿತವಾಗಿ ವರಮಹಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಸಲ ಹಬ್ಬ ಶುರು ಮಾಡ್ತಾ ಇರೋರಿಗೆ, ವರಮಹಾಲಕ್ಷ್ಮಿ ಪೂಜೆ ವ್ರತವನ್ನ ಶುರು ಮಾಡ್ತಾ ಇರೋರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?